Hello friends, welcome to my channel. ನೀವು ಯಾರು ಇನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಏನು ತಿಳಿಸ್ತಾ ಇದ್ದೀನಿ ಅಂತ ಅಂದರೆ, ಈಗ ಕಾಮನ್ ಆಗಿ ಮದರ್ಸ್ಗೆ ಏನಪ್ಪ ಚಿಂತೆ ಅಂತಂದರೆ, ನಮ್ಮ ಮಗು ಊಟ ಮಾಡ್ತಾಯಿಲ್ಲ, ನಮ್ಮ ಮಗು ಚೆನ್ನಾಗೇ ಊಟ ಮಾಡ್ತಾಯಿತ್ತು, ಇದಕ್ಕಿದಂಗೆ ಊಟ ಮಾಡ್ತಾಯಿಲ್ಲ, ಸಡನ್ನಾಗಿ ಊಟ ಮಾಡ್ತಾಯಿಲ್ಲ, ಏನು ಮಾಡಬೇಕು ಆವಾಗ? ಫಸ್ಟು ರೀಸನ್ ತಿಳ್ಕೊಬೇಕು ನಾವು, ಮಗು ಯಾಕೆ ಊಟ ಮಾಡ್ತಾ ಇಲ್ಲ ಅಂತ. ಫಸ್ಟು ಸಡನ್ನಾಗಿ ಅವ್ನು ಊಟ ಮಾಡ್ತಾ ಇಲ್ಲ ಅಂದ ತಕ್ಷಣವೇ ದೇವಸ್ಥಾನ ಕರ್ಕೊಂಡು ಹೋಗೋದು, ಮತ್ತೊಂದು ಮಾಡೋದು, ದೃಷ್ಟಿ ತೆಗೆಯೋದು, ಅದೆಲ್ಲ ಸೆಕೆಂಡ್ರಿ. ಆ್ಯಕ್ಚುಲಿ ರೀಸನ್ ತಿಳ್ಕೊಬೇಕು ಫಸ್ಟ್ ರೀಸನ್ ಏನು, ಮಕ್ಕಳು ಯಾಕೆ ಊಟ ಮಾಡೋದಿಲ್ಲ ಅಂತ ಅಂದಾಗ, ಫಸ್ಟು ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಆದಾಗ. ಏನು ಹೆಚ್ಚು ಕಮ್ಮಿ ಅಂದರೆ, ಕೆಮ್ಮು, ಶೀತ ಅಥವಾ ಜ್ವರ ಏನಾದ್ರು ಬಂದಿತ್ತು ಮಕ್ಕಳಿಗೆ ಅಂತ ಅಂದರೆ, ಆವಾಗ ಸ್ವಲ್ಪ ಫುಡ್ ಇಂಟೇಕ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಅಥವಾ ಥ್ರಾಟ್ ಇನ್ಫೆಕ್ಷನ್ ಆದಾಗ, ಕೆಮ್ಮಿದ್ದಾಗ ಮಕ್ಕಳು ನೀಟಾಗಿ ಊಟ ಮಾಡೋದಿಲ್ಲ. ಈ ಥರ ಇದ್ದಾಗ ವರಿ ಮಾಡ್ಕೊಳ್ಳೋದು ಬೇಡ. ಮಗು ಸ್ವಲ್ಪ ಆರಾಮ ಆಗ್ತಿದ್ದಂಗೆ, ಅಂದರೆ ಕೆಮ್ಮು ಕಮ್ಮಿ ಆಗ್ತಿದ್ದಂಗೆ ಅಥವಾ ಜ್ವರ ಏನಾದ್ರು ಇತ್ತು ಅಂದರೆ ಕಮ್ಮಿ ಆಗ್ತಿದ್ದಂಗೆ ಮತ್ತೆ ನಾರ್ಮಲ್ ಆಗಿ ಊಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಎರಡನೇ ರೀಸನ್ ಏನಪ್ಪ ಅಂತ ಅಂದರೆ, ಟ್ರಾವೆಲ್. ಎಲ್ಲರೂ ಆಚೆ ಹೋಗಿ ಬಂದಿರ್ತೀರಾ ಅಥವಾ ಯಾವುದಾದ್ರು ಊರಿಗೆ ಹೋಗಿ ಬಂದಿರ್ತೀರಾ, ಆಗ ಮಕ್ಕಳಿಗೆ ವೆದರ್ ಚೇಂಜು, ವಾಟರ್ ಚೇಂಜಿಂದ ಸ್ವಲ್ಪ ಫುಡ್ ಮೇಲೆ ಹೆಚ್ಚು ಕಮ್ಮಿ ಆಗುತ್ತೆ ತಗೊಳ್ಳೋದ್ರಲ್ಲಿ. ನೀಟಾಗಿ ತಿನ್ನಲ್ಲ ಅಥವಾ ಸ್ವಲ್ಪ ತಿಂತಾರೆ ಅಥವಾ ಹಠ ಮಾಡ್ತಾರೆ, ಆ ಥರದ್ದೆಲ್ಲ ಕಾಮನ್ ಆಗಿರುತ್ತೆ. ಅದನ್ನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಹಾಗೆ ಮೂರನೇ ರೀಸನ್ ಏನಪ್ಪ ಅಂತ ಅಂದರೆ, ಮಕ್ಕಳಿಗೆ ಯಾವಾಗಲೂ ಊಟ ತಿಂಡಿ ನಾವು ಏನು ಮಾಡಿಸ್ತೀವಿ ಅನ್ನೋದ್ರ ಮೇಲೆ ಒಂದು ರುಟೀನ್ ಇರಬೇಕು. ಫಾರ್ ಎಕ್ಸಾಂಪಲ್, ಈಗ ಬೆಳಗ್ಗೆ ಎದ್ದ ತಕ್ಷಣ 8 o'clock ಹಾಲು ಕೊಡಬೇಕು. ಆಮೇಲೆ 10 ಅಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ಆಗಬೇಕು. ಮತ್ತು 12 ಅಷ್ಟೊತ್ತಿಗೆ ಸ್ನ್ಯಾಕ್ಸ್, ಏನಾದರೂ ಹಣ್ಣು ಅಥವಾ ಏನಾದರೂ ಸ್ನ್ಯಾಕ್ಸ್ ಕೊಡಬೇಕು. ಮತ್ತು 1:30 ಅಷ್ಟೊತ್ತಿಗೆ ಊಟ ಮಾಡಿ ಮಲ್ಕೊಳ್ತಾರೆ. ಆಮೇಲೆ ಮತ್ತೆ ಎದ್ದ ತಕ್ಷಣ ಸಂಜೆ 4 o'clock ಮತ್ತೆ 1 ಕಪ್ ಮಿಲ್ಕ್ ಕೊಡೋದಾಗಿರಲಿ, ಮತ್ತು ರಾತ್ರಿ 8 ಅಷ್ಟೊತ್ತಿಗೆ ಮಕ್ಕಳಿಗೆ ಊಟ ಮಾಡಿಸೋದಾಗಿರಲಿ, ಈ ಥರ ಕರೆಕ್ಟಾಗಿ ರುಟೀನ್ನ ಮೇಂಟೈನ್ ಮಾಡಬೇಕು. ಈ ಥರ ರುಟೀನ್ ಮೇಂಟೈನ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ಮಕ್ಕಳಿಗೆ ಈಗ ನನ್ನ ಬ್ರೇಕ್ ಟೈಮ್, ಅಂದರೆ ಈಗ ನನ್ನ ಸ್ನ್ಯಾಕ್ಸ್ ಟೈಮ್, ಈಗ ನನಗೆ ಹಾಲು ಕೊಡ್ತಾರೆ, ಈಗ ನಾನು ತಿಂಡಿ ತಿಂತೀನಿ ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡ್ಕೊತಾ ಹೋಗುತ್ತೆ. ಆ ಟೈಮಿಗೆ ಅದು ಮಗು ಅಡ್ಜಸ್ಟ್ ಆಗ್ತಾ ಬಂದ್ಬಿಡುತ್ತೆ. ಅಕಸ್ಮಾತ್ ಏನಾದರೂ ನೀವು ರುಟೀನ್ ಮೇಂಟೈನ್ ಮಾಡಿಲ್ಲ ಅಂತಂದರೆ ಏನಾಗುತ್ತಪ್ಪ ಅಂದರೆ, ಮಗು ಯಾವಾಗೋ ತಿಂಡಿ ತಿನ್ನಿಸೋದು, ಯಾವಾಗೋ ಹಾಲು ಕುಡಿಸೋದು, ಈ ಥರ ಮಾಡೋದ್ರಿಂದ ಮಕ್ಕಳಿಗೆ ಅದನ್ನು ತಗೊಳ್ಳೋದಕ್ಕಾಗಲ್ಲ. ಒಂದು ದಿವಸ ಆ ಟೈಮಿಗೆ ನೀವು ಹಾಲು ಕೊಡ್ತೀರಾ, ಇನ್ನೊಂದು ದಿವಸ ಆ ಟೈಮಿಗೆ ತಿಂಡಿ ಕೊಡ್ತೀರಾ. ಇದನ್ನು ಈ ಚೇಂಜಸ್ ಮಕ್ಕಳಿಗೆ ಫುಡ್ ಇಂಟೇಕಲ್ಲಿ ಹೆಚ್ಚು ಕಮ್ಮಿ ಮಾಡುತ್ತೆ. ಆಮೇಲೆ ಇನ್ನೊಂದೇನಪ್ಪ ನಾಲ್ಕನೇ ರೀಸನ್ ಏನಪ್ಪ ಅಂತ ಅಂದರೆ, ಹಾಲು. ಮಕ್ಕಳಿಗೆ ಹಾಲು ಇಂಟೇಕು ಎಷ್ಟು ವಯಸ್ಸಿಗೆ ಎಷ್ಟು ಕೊಡಬೇಕೋ ಅಷ್ಟರಲ್ಲೇ ಇರಬೇಕು. ಫಾರ್ ಎಕ್ಸಾಂಪಲ್, ಈಗ 1.5 ವರ್ಷದ ಮಗು, ಈಗ ನನ್ನ ಮಗ 1.5 ವರ್ಷ ಅವನಿಗೆ ನಾನು ಬೆಳಗ್ಗೆ ತಿಂಡಿ ಆದಮೇಲೆ, ನಾನು ಅವನಿಗೆ ಬೆಳಗ್ಗೆ ತಿಂಡಿಗೆ ಮುಂಚೆ ಹಾಲು ಕೊಡೋದಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ 8:30ಗೆ ಅವ್ನು ಬ್ರೇಕ್ಫಾಸ್ಟ್ ಮಾಡ್ತಾನೆ. 10:30, 11 ಅವ್ನು ಮಲ್ಕೊಳ್ಳೋ ಟೈಮಿಗೆ 1 ಲೋಟ ಹಾಲು, ಫಾರ್ ಎಕ್ಸಾಂಪಲ್ ಅವನಿಗೆ 150 to 180 ml ನಾನು ಹಾಲು ಕೊಡ್ತೀನಿ ಅಷ್ಟೇ. ಅವನು ಅದನ್ನು ಕುಡಿದು ಮಲ್ಕೋತಾನೆ. ಮತ್ತು ಈವ್ನಿಂಗ್ 5:30 ಅಷ್ಟೊತ್ತಿಗೆ ಅವನಿಗೆ ಮತ್ತೊಂದು ಕಪ್ ಮಿಲ್ಕ್ ಕೊಡ್ತೀನಿ, ಸೇಮ್ ಕ್ವಾಂಟಿಟಿ 150 to 180 ml. ಇಷ್ಟು ಮಾತ್ರ ಕೊಡಬೇಕು. ಅಕಸ್ಮಾತ್ ಏನಾದ್ರು ನಿಮ್ಮ ಮಕ್ಕಳಿಗೆ ಬೆಳಿಗ್ಗೆ, ಸಂಜೆ, ರಾತ್ರಿ 3 ಟೈಮು ಹಾಲು ಕೊಡ್ತಾ ಇದ್ದೀರಾ ಅಂತ ಅಂದಾಗ, ಈ ಕ್ವಾಂಟಿಟಿನ ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರೆ ಆಯಿತು. ಈಗ 180-200 ml ಕೊಡ್ತಾ ಇದ್ದೀರಾ 2 ಟೈಮ್ಸಿಗೆ ಅನ್ನೋದಾದರೆ 150 ml ಕೊಡಿ. 3 ಟೈಮ್ಸ್ ಕೊಡಿದ್ರೆ 150 ml ಕೊಡಿ. ತುಂಬ ಮಿಲ್ಕ್ ಇಂಟೇಕ್ ಏನು ಮಾಡುತ್ತೆ ಅಂದರೆ, ಮಕ್ಕಳು ಫುಡ್ ಇಂಟೇಕ್ನ ಕಮ್ಮಿ ಮಾಡ್ತಾ ಬರುತ್ತೆ. ಸೊ ಯಾವಾಗಲೂ ಫುಡ್ ಇಂಟೇಕ್ ಜಾಸ್ತಿ ಇರಬೇಕು ಅಂತ ಅಂದರೆ ಹಾಲನ್ನ ಕಮ್ಮಿ ಕೊಡಬೇಕು. ಹಾಗಂತ ಹಾಲೇ ಕೊಡಬಾರ್ದು ಅಂತ ಹೇಳಲ್ಲ, ಲಿಮಿಟ್ ಆಗಿರಬೇಕು. ಅವ್ರ ಏಜಿಗೆ ಎಷ್ಟು ಕೊಡಬೇಕು ಅಷ್ಟೇ ಕೊಡಬೇಕು. ಹಾಗೆ ಅದ್ರ ಜೊತೆಗೆ ಮಕ್ಕಳನ್ನ ಚೆನ್ನಾಗಿ ಆಟ ಆಡೋದಕ್ಕೆ ಬಿಡಬೇಕು. ಅವ್ರಿಗೆ ಚೆನ್ನಾಗಿ ಎಕ್ಸಸೈಸ್ ಆಗುತ್ತೆ. ಎಕ್ಸಸೈಸ್ ಆದಾಗ ಹೊಟ್ಟೆ ಹಸಿವಾಗುತ್ತೆ. ಹೊಟ್ಟೆ ಹಸಿವಾದರೆ ಚೆನ್ನಾಗಿ ಊಟ ಮಾಡ್ತಾರೆ. ಇದು 4 ರೀಸನ್. ಈಗ ಎಲ್ಲ ಚೆನ್ನಾಗಿದೆ, ಅವ್ನು ಚೆನ್ನಾಗೇ ಊಟ ಮಾಡ್ತಿದ್ದ, ಆರಾಮಾಗಿದ್ದಾನೆ, ಅವ್ನಿಗೆ ಯಾವುದೇ ಹೆಲ್ತ್ ಅಪ್ಸೆಟ್ ಇಲ್ಲ, ಹಾಲು ಕಮ್ಮಿ ಕುಡ್ದಿದ್ದಾನೆ, ಊಟ ನೆಟ್ಟಿಗೆ ಮಾಡ್ತಾ ಇಲ್ಲ ಅಂತ ಅಂದಾಗ ಏನು ಮಾಡಬೇಕು? ಈ ಥರ ಇದ್ದಾಗ ಮಕ್ಕಳಿಗೆ ದೃಷ್ಟಿ ಆಗಿದೆ ಅಂತ ಹೇಳ್ತಾರೆ. ಸಡನ್ನಾಗಿ ಮಕ್ಕಳು ಈ ಥರ ಮಂಕಾದರೆ, ಊಟ ನೀಟಾಗಿ ಮಾಡಲಿಲ್ಲ ಅಂತಂದರೆ ದೃಷ್ಟಿ ಆಗಿದೆ ಮಗುಗೆ ಅಂತ ಹೇಳ್ತಾರೆ. ಈ ಥರ ದೃಷ್ಟಿ ಆದಾಗ ಏನು ಮಾಡಬೇಕು ಅನ್ನೋದನ್ನು ನಾನು ವಿಡಿಯೋ ಕೊನೆಯಲ್ಲಿ ನಿಮಗೆ ತೋರಿಸಿದ್ದೀನಿ.
ಹೇಗೆ ದೃಷ್ಟಿ ತೆಗಿಬೇಕು ಅನ್ನೋದನ್ನು ತೋರಿಸಿದ್ದೀನಿ. ಆ ಥರ ನೀವು ತೆಗೆದ್ರೆ ಮಕ್ಕಳು ಚೆನ್ನಾಗಿ ನಾರ್ಮಲಾಗಿ ಆಗ್ತಾರೆ. ಬಟ್ ಇದು ಏನಂತಂದರೆ ಎಲ್ಲ ಟೈಮಲ್ಲೂ ಅಪ್ಲೈ ಆಗೋದಿಲ್ಲ. ಮಕ್ಕಳಿಗೆ ದೃಷ್ಟಿನೇ ಆಗಿತ್ತು, ಅದಕ್ಕೆ ಊಟ ಮಾಡ್ತಾ ಇಲ್ಲ ಅಂತ ಅಂದಾಗ ಸರಿ ಹೋಗುತ್ತೆ. ಅಥವಾ ನಾನು ಹೇಳಿರೋ ಮೇಲ್ಗಡೆ 4 ರೀಸನಿಂದ ಏನಾದರೂ ಮಕ್ಕಳು ಊಟ ಕಮ್ಮಿ ಮಾಡ್ತಾಯಿದ್ರೆ ಅಥವಾ ತಿಂತಾ ಇಲ್ಲ ಅಂತ ಅಂದರೆ ನೀವು ಅದ್ರ ಬಗ್ಗೆ ಗಮನ ಕೊಡಬೇಕಾಗುತ್ತೆ. ಫಸ್ಟು ಒಂಚೂರು ಬೆಂಕಿ ಹಾಕ್ಕೊಂಡು ಅದಕ್ಕೆ 1-2 ಚಿಪ್ಪನ್ನು ಹಾಕಿ ಚೆನ್ನಾಗಿ ಬೆಂಕಿ ಹಚ್ಕೋಬೇಕು. ಆ ಚಿಪ್ಪು ಕೆಂಡ ಆಗಬೇಕು ಫಸ್ಟು. ಆಮೇಲೆ ಒಂದು ತಟ್ಟೆಯಲ್ಲಿ ರತ್ನೀರು ಮಾಡ್ಕೊಳ್ಬೇಕು. ಒಂದು ತಟ್ಟೆಗೆ ಸ್ವಲ್ಪ ನೀರು, ಒಂಚೂರು ಅರಿಶಿನ ಪುಡಿ, ಒಂಚೂರು ಸುಣ್ಣ ಹಾಕ್ಕೊಳ್ಬೇಕು. ಆಮೇಲೆ ಇನ್ನೊಂದು ತಟ್ಟೆಯಲ್ಲಿ 3 ಥರ ಅನ್ನ ಮಾಡ್ಕೊಳ್ಬೇಕು. ಕಪ್ಪುದು, ವೈಟ್ ಕಲರ್ದು, ಆಮೇಲೆ ಕೆಂಪು ಕಲರ್ದು, ಯಾವುದಾದ್ರು 3 ಕಲರ್ ಅನ್ನನ ಮಾಡ್ಕೊಳ್ಬೇಕು. ಆಮೇಲೆ 1 ಎಲೆ, 1 ಒಣಮೆಣಸು, ಆಮೇಲೆ ಒಂಚೂರು ಕಲ್ಲುಪ್ಪನ್ನ ಇಟ್ಕೊಳ್ಬೇಕು. ಆಮೇಲೆ 3 ಥರದ ಹೂವನ್ನ ತೊಗೊಳ್ಬೇಕು. ಒಂದು ಕೆಂಪು ತೊಗೊಂಡಿದ್ದೀನಿ, ಒಂದು ಎಲ್ಲೋ ತೊಗೊಂಡಿದ್ದೀನಿ, ಇನ್ನೊಂದು ವೈಟ್ ತೊಗೊಂಡಿದ್ದೀನಿ. ಆಮೇಲೆ ಕೆಂಡ ಆಗಿರೋ ಚಿಪ್ಪನ್ನ ತೆಗೆದು ಒಂದು ತಟ್ಟೆಗೆ ಹಾಕ್ಕೊಳ್ಬೇಕು. ಆಮೇಲೆ ಒಂದು ಮರ ತೊಗೊಳ್ಬೇಕು. ಆಮೇಲೆ ಆ ಕೆಂಡನ ಏನು ತೊಗೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿರ್ತೀವಲ್ಲ ಅದನ್ನು ಚೂಚೂರೆ ತೊಗೊಂಡು ಪಾಪುಗೆ ನೀವಾಳಿಸಿ ಆ ತಟ್ಟೆ ಒಳಗಡೆ ಹಾಕಿ ಮರನ ಮುಚ್ಚಿಬಿಡಬೇಕು. ಇದೇ ರೀತಿ 3 ಸಲ ಮಾಡಬೇಕು. 3 ಸಲನೂ ಚೂಚೂರೆ ಕೆಂಡನ ತಗೊಂಡು ಅವನಿಗೆ ನೀವಾಳಿಸಿ, ಪಾಪುಗೆ ನೀವಾಳಿಸಿ ಅದನ್ನು ತಟ್ಟೆ ಒಳಗೆ ಹಾಕಿ ಅದನ್ನು ಮುಚ್ಚಬೇಕು. ಕೆಂಡ ಪೂರ್ತಿ ಎಲ್ಲ ನೀವಾಳಿಸಿ ಆದಮೇಲೆ 3 ಸಲನೂ ಆಮೇಲೆ ತಟ್ಟೆಯಲ್ಲಿ ಮಾಡಿಟ್ಕೊಂಡಿರುವಂಥ 3 ಥರದ ಅನ್ನ, 3 ಥರದ ಹೂವು, ಎಲೆ, ಒಣಮೆಣಸು ಮತ್ತು ಕಲ್ಲುಪ್ಪು 3 ಪಾಪುಗೆ ನೀವಾಳಿಸ್ತಾ ಬರಬೇಕು. ಫಸ್ಟು ಆ ಹೂವು 3 ಥರದ ಹೂವನ್ನ ತಗೊಂಡು ಪಾಪುಗೆ ನೀವಾಳಿಸಿ ತಟ್ಟೆ ಒಳಗೆ ಹಾಕಿ ಮುಚ್ಚಬೇಕು. ಪ್ರತಿ ಸಲನೂ ನಾವು ನೀವಾಳಿಸಿರೋದನ್ನೆಲ್ಲದನ್ನು ಆ ಥರ ತಟ್ಟೆ ಒಳಗೆ ಹಾಕಿನೇ ಮುಚ್ಚಿಡಬೇಕು. ಆಮೇಲೆ ಈಗ ಎಲೆ, ಕಲ್ಲುಪ್ಪು ಮತ್ತು ಒಣಮೆಣಸನ್ನು ಅದೇ ರೀತಿ ನೀವಾಳಿಸ್ಬೇಕು. ತಟ್ಟೆ ಒಳಗೆ ಹಾಕಬೇಕು, ಮುಚ್ಚಿಡಬೇಕು. ಆಮೇಲೆ ಈಗ ಲಾಸ್ಟಿಗೆ ಕಪ್ಪು ಅನ್ನ, ಬಿಳಿದು, ರೆಡ್ ಕಲರ್ 3ದೂ ಅದೇ ಥರನೇ ನೀವಾಳಿಸಿ ಅದರೊಳಗಡೆ ಹಾಕಬೇಕು. ಈ ಥರ 3 ಅನ್ನನೂ ನೀವಾಳಿಸಿ ಆದಮೇಲೆ ಒಂಚೂರು ಕೈಯಲ್ಲಿ ನೀರು ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ಆ ತಟ್ಟೆ ಹಿಡ್ಕೊಂಡು ಮತ್ತೆ ಮಗುಗೆ ಮೇಲಿಂದ ಕೆಳಗೆ ನಿವಾಳಿಸಿ 3 ಸಲ ನಿವಾಳಿಸಿ ಆಮೇಲೆ ಕೈಯಲ್ಲಿರುವಂಥ ನೀರನ್ನ ಮಗು ಮೇಲೆ ಎರಚಬೇಕು. ಈಗ ದೃಷ್ಟಿ ತೆಗೆದಿರೋ ಆ ತಟ್ಟೆನ ಹೊರಗೆ ತಗೊಂಡೋಗಿ 3 ದಾರಿ ಎಲ್ಲಿ ಕೂಡುತ್ತೋ ಅಲ್ಲಿ ಅದನ್ನು ಚೆಲ್ಲಿ ವಾಪಸ್ ಮನೆಗೆ ಬಂದು ಅದರಲ್ಲಿ ಒಂಚೂರು ತಟ್ಟೆಗೆ ಬೆಟ್ಟನ್ನ ಈ ಥರ ಮಾಡಿ ಮಗುವಿನ ಎಡಗಡೆಗೆ ಮತ್ತು ಎಡಗಾಲಿಗೆ ಅಥವಾ ಗಂಡು ಮಕ್ಕಳಾಗಿದ್ದರೆ ಬಲ್ಗಾಲಿಗೆ ಹಚ್ಚಿದ್ರೆ ಅವ್ರಿಗೇನಾದರೂ ದೃಷ್ಟಿ ಆಗಿತ್ತು, ಊಟ ಸರಿಯಾಗಿ ಮಾಡ್ತಿಲ್ಲ ಅಂತಂದರೆ ಸರಿ ಹೋಗುತ್ತೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.